ಡಿ ಕೆ ಶಿವಕುಮಾರ್ ನೋಡಿದ್ರೆ ವ್ಯಕ್ತಿ ಪೂಜೆ ಮಾಡಬೇಡಿ ಪಕ್ಷ ಪೂಜೆ ಮಾಡಿ ಅಂತಾರೆ. ಭಾಳಷ್ಟು ಸಲ 2023ರಲ್ಲಿ ಟಿಕೆಟ್ ಕೊಡುವಂಥ ಒಂದು ಸಂದರ್ಭದಲ್ಲಿ ಹಲವರಿಗೆ ಟಿಕೆಟ್ ಕೊಡಲಿಲ್ಲ. ಫಾರ್ ಎಕ್ಸಾಂಪಲ್ ಉಮಾಶ್ರೀ ಟಿಕೆಟ್ ಕೊಡಲಿಲ್ಲ, ಆಮೇಲೆ ಪಕ್ಷ ಅಧಿಕಾರಕ್ಕೆ ಬಂತು, MLC ಮಾಡಿದ್ರು. ಖಾದ್ರಿ ಸಿಗ್ಗಾಂವ್ ಉಪಚುನಾವಣೆಯಲ್ಲಿ ಪಟ್ಟಣಕ್ಕೆ ಟಿಕೆಟ್ ಕೊಟ್ಟರು, ಖಾದ್ರಿಗೆ ಟಿಕೆಟ್ ಕೊಡಲಿಲ್ಲ. ಇಮ್ಮಿಡಿಯೇಟ್ ಅವ್ರನ್ನ ನಿಗಮ ಮಂಡಳಿ ರಿಸಲ್ಟ್ ಬಂದ ಮಾರನೇ ದಿನವೇ ಘೋಷಣೆ ಮಾಡಿದ್ರು. ಹಾಗಾದರೆ ಆ ಥರ ನಿಮ್ಮ ಬಗ್ಗೆ ಇಲ್ವಾ? ಕಾಂಗ್ರೆಸ್ ಹೈಕಮಾಂಡ್ಗಾಗಲಿ ಇಲ್ಲ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ಅಲ್ಲ, ಇದು ನನ್ನಿದು ಏನಂದರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ವ್ಯಕ್ತಿ ಪೂಜೆ ಮಾಡಬೇಡಿ ಪಕ್ಷ ಪೂಜೆ ಮಾಡಿ ಅಂತ ಒಂದು ಡೈಲಾಗು. ಇನ್ನೊಂದು ಸಿದ್ದರಾಮಯ್ಯ ಅವರು ನಮ್ಮನ್ನು ನಂಬಿದ್ರೆ ನಾವು ಯಾರನ್ನೂ ಕೂಡ ಮೋಸ ಮಾಡಲ್ಲ ಅಂತಾರೆ. ಹಾಗಾದರೆ ನಿಮಗೆ ಅಕ್ಷರಶಃ ಇಬ್ಬರು ಸೇರಿ ಮೋಸ ಮಾಡಿದಾರಲ್ಲ? ಇಲ್ಲ, ಮೋಸ ಅಂತಲ್ಲ, ಅವರು ಅವಕಾಶ ಕೊಡ್ತಾರೆ. ಆದರೆ ಅದಕ್ಕೆ ಒಂದು ಸರಿಯಾದ ಟೈಮ್ ಬರಬೇಕು. ನಮಗಿನ್ನೂ ಟೈಮ್ ಬಂದಿಲ್ಲ ಅನಿಸ್ತದೆ. ಯಾಕೆಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಲ್ಲಿಯೇ ಒಂದು ಸನ್ನಿವೇಶ ಬೇರೆ ಬೇರೆ ಇರ್ತದೆ. ಹುಬ್ಬಳ್ಳಿ ಸನ್ನಿವೇಶ ಬೇರೆ, ಉಮಾಶ್ರೀಯವರ ಕ್ಷೇತ್ರದಲ್ಲಿ ಸನ್ನಿವೇಶ ಬೇರೆ, ಅಥಣಿ ಸನ್ನಿವೇಶ ಬೇರೆ. ನನಗೆ ಅನ್ನಿಸ್ತದೆ ಅವ್ರು ಕೊಡ್ಬೋದು. ಅದಕ್ಕಾಗಿ ನಾನು ಕಾಯ್ತಾ ಇದ್ದೀನಿ.